ಇನ್ನೊಂದು ಆಪ್ಷನ್ ಇದೆ, ಅದನ್ನೇ ಮಾಡಿ. ಚೇತನ್ ರಾಮ್ ಅಂತ ಮೈಸೂರಿಂದ ಬಂದಿದ್ದೀನಿ. ಕಳೆದ 41 ವರ್ಷದಿಂದ ವ್ಯಕ್ತಿತ್ವ ವಿಕಸನ ತರಬೇತುದಾರನಾಗಿ ಸುಮಾರು 20-25 ಲಕ್ಷ ಜನಕ್ಕೆ ಮಾತಾಡಿದ್ದೀನಿ. ಅಂದರೆ 240 ತಾಲ್ಲೂಕಿಗೆ ಹೋಗಿರುವ ಏಕಮಾತ್ರ ಕನ್ನಡಿಗ ಅಂತ ಕಾಣುತ್ತೆ ಕರ್ನಾಟಕದಲ್ಲಿ. 15-20 ದೇಶ, ಈ ದೇಶ, ಒಂದು 30 ಪುಸ್ತಕ ಬರೆದಿದ್ದೀನಿ, ಒಂದು 4 ರಾಷ್ಟ್ರ ಪ್ರಶಸ್ತಿ, ಒಂದು 20-25 ರಾಜ್ಯ ಪ್ರಶಸ್ತಿ ಎಲ್ಲ ಕೊಟ್ಟಿದ್ದಾರೆ. ಈಗ ನಿಮ್ಮೆಲ್ಲರೂ ನಿಂತಿದ್ದೀನಿ. 500 ಕೋಟಿ ವರ್ಷಗಳ ಹಿಂದೆ ಸೂರ್ಯನೇ ಇರಲಿಲ್ಲ. 300 ಕೋಟಿ ವರ್ಷಗಳ ಹಿಂದೆ ಈ ಭೂಮಿನೇ ಇರಲಿಲ್ಲ. 200 ಕೋಟಿ ವರ್ಷಗಳ ಹಿಂದೆ ಈ ಸಸ್ಯ ರಾಶಿ ಇರಲಿಲ್ಲ. 100 ಕೋಟಿ ವರ್ಷಗಳ ಹಿಂದೆ ಏಕಜೀವಿ ಕೋಶ ಅಮೀಬನೇ ಇರಲಿಲ್ಲ. 40 ಲಕ್ಷ ವರ್ಷಗಳ ಹಿಂದೆ ಮಂಗನೇ ಇರಲಿಲ್ಲ. 12 ಲಕ್ಷ ವರ್ಷಗಳ ಹಿಂದೆ ಮಂಗಕ್ಕೂ ಮನುಷ್ಯನಿಗೂ ಮಧ್ಯದ ಏಪಿ ಇರಲಿಲ್ಲ. 4 ಲಕ್ಷ ವರ್ಷಗಳ ಹಿಂದೆ ಮನುಷ್ಯನೇ ಇರಲಿಲ್ಲ. 50,000 ವರ್ಷಗಳ ಹಿಂದೆ ಮನುಷ್ಯ ಯೋಚನೆ ಮಾಡಬಹುದು ಅಂತ ಗೊತ್ತಿರಲಿಲ್ಲ. ಬಟ್ ಸೂರ್ಯ ನಿಲ್ಲದ್ದರಿಂದ ಮನುಷ್ಯನ ಯೋಚನೆ 50,000 ವರ್ಷದವರೆಗೆ ಕರ್ಕೊಂಡ್ಬಂದಿದ್ದೀನಿ. ಅರ್ಧ ನಿಮಿಷದಲ್ಲಿ, ಇನ್ನು 20 ನಿಮಿಷದಲ್ಲಿ, 30 ನಿಮಿಷದಲ್ಲಿ, ಸಂಜೆವರೆಗಿನ ಒಂದು 2 ಗಂಟೆನಲ್ಲಿ ನಿಮ್ಮನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀನಿ. ಹಾಗೆ ಮುಂದೆ ಬರ್ತೀನಿ. 50,000 ವರ್ಷದಿಂದ 3,000 ವರ್ಷದವರೆಗೆ ಮುಂದಿನ ಅರ್ಧ ನಿಮಿಷದಲ್ಲಿ ಕರ್ಕೊಂಡು ಬರ್ತೀನಿ. ಮನುಷ್ಯ ಯೋಚನೆ ಮಾಡೋಕ್ಕೆ ಶುರು ಮಾಡ್ದ. ಸುಸಂಸ್ಕೃತನಾಗಬೇಕು, ನಾಗರಿಕನಾಗಬೇಕು. 47 ನಾಗರಿಕತೆಗಳು ಬಂದವು. ರೋಮನ್, ಮೆಸೊಪೊಟೇಮಿಯಾ, ಗ್ರೀಕ್, ಚೈನಾ, ಆಫ್ರಿಕಾ, ನಮ್ದು ಒಂದು ಈಜಿಪ್ಟ್, ನಮ್ದೊಂದು ಇಂಡಸ್ ವ್ಯಾಲಿ, ಸಿಂಧು ಕಡಿಮೆ ನಾಗರಿಕತೆ. ಈ ಚರಂಡಿ, ಒಳಚರಂಡಿ, ಸುವೇಜ್ 6,500 ವರ್ಷದಿಂದ ನಮ್ಮ ಸಿಂಧು ಕಡಿಮೆ ನಾಗರಿಕತೆ ಕಂಡಿಡ್ತೀವಿ. ನೋಡಿ, ಅದ್ರ ಹೆಚ್ಚು ಬದಲಾವಣೆ ಆಗಿಲ್ಲ, ಹಾಗೆ ಇದೆ 60,000. ಎಂತ ಜಾಂಡ್ರು ಇರ್ಬೋದಾಗ ನೀವು ಜಾಂಡ್ರು ಅಂತೀರಿ, ಸ್ವಲ್ಪ ಬದಲಾವಣೆ ತಾನೆ ನೋಡೋಣ. 47 ಇವತ್ತು ಯಾವ ನಾಗರಿಕತೆಗಳು ಉಳಿದಿಲ್ಲ. 2 ನೋಡೋಕ್ಕಿದೆ, ಒಂದು ಆಡೋಕ್ಕಿದೆ. ನೋಡೋಕೆ 2 ಚೆನ್ನಾಗಿದೆ, ನೋಡ್ಕೊಂಬನ್ನಿ. ಒಂದು ಈಜಿಪ್ಟ್ ಪಿರಮಿಡ್ಸ್ ಮಮ್ಮಿ, ಇನ್ನೊಂದು ಚೈನಾದ ವಾಲ್ ಆಫ್ ಚೈನಾ ಗೋಡೆಗಳು, ಇನ್ನೊಂದು ಆಡೋದಕ್ಕೆ ನಮ್ಮ ಜೊತೆಯಲ್ಲೇ ಉಳಿದಿರೋದು ಥ್ಯಾಂಕ್ಸ್ ಟು ಅವರ್ ಫೋರ್ ಫಾದರ್ಸ್. ನಮ್ದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇವತ್ತು ಅಲ್ಲಲ್ಲಿ ಅದರ ಛಾಯೆ ಉಳ್ಕೊಂಡಿದೆ. ಕಟ್ಟಿ ಮುಗೀತು. 3,000 ವರ್ಷ ಮುಂದೆ. ಈಗ ಮುಂದಿನ ಒಂದು 2-3 ನಿಮಿಷ 150-130 ವರ್ಷದ ಹಿಂದಿನವ್ರು ಕರ್ಕೊಂಡ್ಬರ್ತೀನಿ. 3,000 ಹೀಗೆ ನಡೀತಾ ಇತ್ತು ಎಲ್ಲ. ಆದರೆ ಒಬ್ಬ ಯೋಚನೆ ಮಾಡಿದ 2,570 ವರ್ಷಗಳ ಹಿಂದೆ ನಾನು ಏಕೆ ಬಂದಿದ್ದೇನೆ? ಹೂ ಆಮ್ ಐ? ವಾಟ್ಸ್ ಮೈ ಪರ್ಪಸ್ ಆಫ್ ಲಿವಿಂಗ್ ಹಿಯರ್? ನನ್ನ ಗುರಿ ಏನು ಅಂತ ಯೋಚನೆ ಮಾಡಿ ಅವನು ಹೇಳ್ದ. ಅವನೇ ನಿಮ್ಗೆಲ್ಲರಿಗೂ ಗೊತ್ತು. ನಾನು ಹೇಳೋದು ಯಾವುದು ನಿಮ್ಗೆ ಗೊತ್ತಿಲ್ಲದೆ ಯಾವುದಿಲ್ಲ, ಎಲ್ಲ ಗೊತ್ತಿರದೆ. ಅವನು ಹೇಳ್ದ, ಬಂದ್ಬಿಟ್ಟಿದೀಯ, ಯಾಕೆ ಬಂದೆ ಅಂತ ನಿಮಗೂ ಗೊತ್ತಿಲ್ಲ. ನಾವೇ ಹೇಳ್ತೀವಿ ಊಟದ ಆಕಸ್ಮಿಕ ಹೊಸ ಆಗಿರೋದು ಅನಿವಾರ್ಯ. ಬಂದ್ಬಿಟ್ಟಿದೀಯಾ, ನೀನು ಇರು. ಅವ್ರು ಯಾಕೆ ನಿಮ್ಮ ಪಕ್ಕಕ್ಕೆ ಬಂದ್ರು ಗೊತ್ತಿಲ್ಲ, ಅವರು ಇರಕ್ಕೆ ಬಿಡು. ಇಷ್ಟೇ ಅವ್ನು ಹೇಳಿದ್ದೆ. 2,570 ವರ್ಷದಿಂದ ಯಾರು? ಮಹಾವೀರ. ಏನು? ಬದುಕಲು ಬಿಡು. ವಿಡಿಯೋಗಳೆಲ್ಲ ನೀವು ಬದುಕಿ. ನಿಮ್ಗೆ ಕೆಲಸ ಕೊಟ್ಟಿದ್ದಲ್ಲ, ಒಂದು 10,000 ಜನ, 5,000 ಜನ, 50,000 ಜನ, ಎಷ್ಟು ಐತಲ್ಲ, ಅವ್ರನ್ನೂ ಬದುಕಕ್ಕೆ ಬಿಡಿ, ಚೆನ್ನಾಗಿ ಬದುಕಕ್ಕೆ ಬಿಡಿ. ಇದೇ ಮಹಾವೀರ ಹೇಳಿದ್ದು. ಅಲ್ಲಿಂದ 50 ವರ್ಷಕ್ಕೆ ಇನ್ನೊಬ್ಬ ಬಂದ. ನೋಡಿ ಹೇಗೆ ನಾಗರಿಕತೆಯನ್ನು ಬೆಳೆಸ್ಕೊಂಡು ಬಂದ್ರೆ ಎಂಪವರ್ಮೆಂಟ್ ನಡೀತು ಅಂತ. ಅವನು ಹೇಳ್ತಾನೆ, ನೀನೇನು ಹೇಳಿದೆ? ಬದುಕಲು ಬಿಡು. ಅವನು ಕ್ವಶನ್ ಕೇಳ್ತಾನೆ ಅದ್ರ ಮೇಲೊಂದು, ಹಾಗಾದ್ರೆ ಬದುಕೋದು ಹೇಗೆ? ಹೌ ಟು ಲೀವ್ ಇಟ್ ಲೆಟ್ ಲೀವ್ ಅಂದೆ, ಹೌ ಟು ಲೀವ್ ಅಂತಾನೆ. ಅದಕ್ಕೊಂದು ಆ್ಯಡ್ ಮಾಡ್ತಾನೆ, ಸಂತೋಷವಾಗಿ ಬದುಕು, ಇತರರನ್ನು ಸಂತೋಷವಾಗಿ ಬದುಕಲು ಬಿಡು. ಯಾರು? 2,520 ಕಾಲ ಹೇಳಿದಾಗ ಹೇಳ್ಬೇಕು. ಬುದ್ಧ. ಅಲ್ಲಿಂದ 500 ವರ್ಷಕ್ಕೆ ಇನ್ನೊಬ್ಬ ಬಂದ. ನೀನೇನು ಹೇಳಿದೆ? ಬದುಕಲು ಬಿಡು. ನೀನೇನು ಹೇಳಿದೆ? ಸಂತೋಷವಾಗಿ ಬದುಕಲು ಬಿಡು. ಹಾಗಾದ್ರೆ ಸಂತೋಷ ಅಂದ್ರೆ ಏನು? ವಾಟ್ ಈಸ್ ಹ್ಯಾಪಿನೆಸ್? ಹಿ ಆಸ್ಕ್ಡ್ ದ ಕ್ವೆಶ್ಚನ್ ಅಂಡ್ ಹಿ ಆನ್ಸರ್ಡ್. ಕರುಣೆ, ಪ್ರೀತಿ, ವಿಶ್ವಾಸ, ದಯೆ, ಸಿಂಪತಿ, ಎಂಪತಿ, ಕೇರ್, ಕನ್ಸರ್ನ್. ಒಂದು ಕೆನೆ ಕೊಡೋದ್ರೆ ಇನ್ನೊಂದು ಕೆನೆ ತೋರಿಸು. ಯಾರು? 2,000 ವರ್ಷದಿಂದ ಜೀಸಸ್ ಕ್ರೈಸ್ಟ್. ಅಲ್ಲಿಂದ ಮುಂದೆ ಗುರುನಾನಕ್ ಬರ್ತಾರೆ, ಮಹಮ್ಮದ್ ಪೈಗಂಬರ್ ಬರ್ತಾರೆ. ಬಟ್ ನಾನು ನಿಲ್ಲೋದು 1,200 ವರ್ಷಗಳ ಹಿಂದೆ ಇಂಟರ್ನ್ಯಾಷನಲ್ ಪಕ್ಕದ ರಾಜ್ಯದ ಆ ವ್ಯಕ್ತಿ 32 ವಯಸ್ಸಿಗೆ ಸತ್ತು ಹೋಗ್ತಾರೆ. ಅವರೇ ಶಂಕರಾಚಾರ್ಯರು. ಅವ್ರು ಹೇಳ್ತಾರೆ, ಮನುಷ್ಯ ಸಾಮಾನ್ಯ ಅಲ್ಲ, ನಾವೇ ಹುಟ್ಟು ಹಾಕಿರುವ ದೇವರು ನಾವೇ. ಅಹಂ ಬ್ರಹ್ಮಾಸ್ಮಿ. ಮನುಷ್ಯ ಅಂತ ಯಾರು? ದೇವರು ಅಂದ್ರೆ ಯಾರು?
ಆಮ್ನಿಸೆಂಟ್, ಆಮ್ನಿಪ್ರೆಸೆಂಟ್, ಆಮ್ನಿಪೊಟೆಂಟ್, ಸರ್ವರೂಪ, ಸರ್ವರೂಪ, ಸರ್ವಭಾವ, ಸರ್ವಮಯ, ಸರ್ವಶಕ್ತ. ನಾವೆಲ್ಲರೂ ದೇವರಾಗಬೇಕು, ಬನ್ನಿ ದೇವರಾಗೋಣ ಅಂತ ಹೇಳಿದ ಮಹಾವ್ಯಕ್ತಿ ಅಹಂ ಬ್ರಹ್ಮಾಸ್ಮಿಯ ಉತ್ಥಾನ ಮಾಡೋದು. ಅಲ್ಲಿಂದ 400 ವರ್ಷಕ್ಕೆ ಇನ್ನೊಬ್ಬ ಬರ್ತಾನೆ, ನಮ್ಮವನೇ 12ನೇ ಶತಮಾನ ಕರ್ನಾಟಕದವರೇ. ಆತ ಹೇಳ್ತಾನೆ, ಸುಮ್ಮನೆ ಕೂರ್ಬೇಡ, ಏನಾದರೂ ಮಾಡೋದು. ಮಾಡದ್ದೇ ಕಾರ್ಯ, ಮಾಡಿದ್ದೇ ಕಾರ್ಯನೇ ಕಾಯಕ. ವರ್ಕು ಏನ್ ಕೆಲಸ ಮಾಡ್ತೀಯ ಅದ್ರಲ್ಲಿ ಏನು ಯಶಸ್ಸು ಸಿಗುತ್ತಲ್ಲ, ಅದೇ ಮೋಕ್ಷ, ಅದೇ ಸ್ವರ್ಗ, ಅದೇ ಕೈಲಾಸ. ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್. ಅಣ್ಣ ಬಸವಣ್ಣ. ಅಲ್ಲಿಂದ 700 ವರ್ಷ, 130-140 ವರ್ಷದಿಂದ ಇನ್ನೊಬ್ಬ ಬರ್ತಾರೆ. ಆತ ಅಂತೂ ಅದ್ಭುತ. ಇದೇ ನನ್ನ ಸಾಲಿನಲ್ಲಿ ಕೊನೆಯ ವ್ಯಕ್ತಿ. ಆತ ಹೇಳ್ತಾನೆ, ಸುಮ್ಮನೆ ಕೊಡ್ಬೇಡ, ಯಾಕೆ ಸೋಮಾರಿ ತರ ಕೂತಿದ್ಯಾ, ಹೇಳು, ಎದ್ದೇಳು, ಗುರಿ ಮುಟ್ಟುವ ತರ ಕಲಿಯಿದ್ರು. ಸೆಟ್ ಎ ಗೋಲ್, ಮೀಟ್ ದ ಗೋಲ್, ಗೆಟ್ ದ ಸಕ್ಸಸ್. ಸ್ವಾಮಿ ವಿವೇಕಾನಂದ. ಕನಸು ಕೇಳಿಸ್ಕೊಳ್ಳಿ, ಚೆನ್ನಾಗಿದೆ. ಕನಸು, ಗುರಿ, ಕ್ರಿಯೆ, ಯಶಸ್ಸು, ಸಂತೋಷ, ತೃಪ್ತಿ, ನೆಮ್ಮದಿ. ಕನಸು ಇಟ್ಟು ನೆಮ್ಮದಿಯವರೆಗೆ ಹೀಗೆ ಸಾಗುವ ಈ ದಾರಿ. ಒಂದು ಕನಸು ನೆಮ್ಮದಿ, ಇಷ್ಟು ನೆಮ್ಮದಿ ಸಿಗ್ಬೇಕು, ಸಂತೋಷ, ತೃಪ್ತಿ. ಇನ್ನೊಂದು ಕನಸು ಇಷ್ಟು ನೆಮ್ಮದಿ. ಇದೇ ಜೀವನ. ಹೀಗೆ ಮಹಾವೀರನಿಂದ ವಿವೇಕಾನಂದರವರೆಗೆ ಹೇಳಿದ್ದನ್ನೆಲ್ಲ ನನ್ನ 30ನೇ ಪುಸ್ತಕದಲ್ಲಿ ಇವತ್ತು ನಿಮ್ಗೆಲ್ಲ ಕೊಡ್ತಾ ಇದ್ದಾರೆ. ಆ ಪುಸ್ತಕ ದಯವಿಟ್ಟು ಓದ್ಬೇಕು. ಪುಸ್ತಕ ಇಟ್ಕೊಳ್ಳಿ ಮನೆಯಲ್ಲಿ, ಕುಟುಂಬದವರಿಗೆ. 34,300 ಪದಗಳನ್ನು ಬಳಸಿ ಕನ್ನಡ ಸಾಹಿತ್ಯದಲ್ಲಿ ಮೊದಲ ಬಾರಿಗೆ ಹೋದ ವರ್ಷದ ತಳಬಾಳು ಹುಣ್ಣಿಮೆನಲ್ಲಿ ನನ್ನದು ಬಿಡುಗಡೆ ಆಯಿತು. ಆವಾಗ 34,300 ಪದ, ಪ್ರತಿ ಪದವನ್ನು ಉತ್ಸಾಹಕ್ಕೆ, ಮೋಟಿವೇಶನ್ಗೆ ತುಂಬಿರುವಂತಹ ಮೊದಲ ಕನ್ನಡದ ಪುಸ್ತಕ. ಒಂದು 30,000 ಕಾಪೀಸ್ ಮಾರಾಟ ಆಗಿದೆ. ಅದರಲ್ಲಿ ನಿಮ್ಗೆ ಕೊಡ್ತಾರೆ ಇವತ್ತು. ಅದರ ಒಂದು ಸಾಲು ಬಂದಿದೆ, ಮನುಷ್ಯ ಯಾರು ಅಂತ ಅವ್ರು ಹೇಳಿದ್ದೆಲ್ಲ ಸೇರಿಸಿ ಒಂದು ಪದ ಬಂದಿದೆ, ಕೇಳಿಸ್ಕೊಳ್ಳಿ. ಇವತ್ತಿನ ತರಬೇತಿಯ ಗುರಿಯೂ ಅದೇ. ಮನುಷ್ಯ ಯಾರು ಗೊತ್ತಾ? ಏನನ್ನಾದರೂ ಅಂದುಕೊಳ್ಳುವ, ಏನನ್ನಾದರೂ ಮಾಡುವ, ಏನಾದರೂ ಆಗುವ ಜಗತ್ತಿನ ಏಕೈಕ ಜೀವಿ ಮನುಷ್ಯ. ಯು ಕ್ಯಾನ್ ಥಿಂಕ್ ಎನಿಥಿಂಗ್, ಯು ಕ್ಯಾನ್ ಡೂ ಎನಿಥಿಂಗ್, ಯು ಕ್ಯಾನ್ ಬಿಕಮ್ ಎನಿಥಿಂಗ್. ಅನ್ಕೋಬೇಕು. 41 ವರ್ಷಗಳ ಹಿಂದೆ 18 ಗಂಟೆ ಪ್ರಯಾಣ ಮಾಡಿ ಆ ಕೆಂಪು ಬಸ್ಸು, ಆ ರಸ್ತೆ, ಶಿವಮೊಗ್ಗದಿಂದ ರಾಯಚೂರಿನ ಶಕ್ತಿನಗರಕ್ಕೆ ಮೊದಲನೇ ಟ್ರೈನಿಂಗ್ ಪ್ರೋಗ್ರಾಮ್, ನ್ಯಾಚುರಲ್ ಟ್ರೈನರ್ ಆಗ್ಬಿಟ್ಟಿದ್ದೆ, ರಾಷ್ಟ್ರೀಯ ತರಬೇತಾರೆ, ಮೊದಲನೇ ಅವಕಾಶ. ಅಲ್ಲಿಗೆ ಹೋದೆ. ನಾನು ಹೋದ 18 ಗಂಟೆ ಪ್ರಯಾಣ, ಕೆಂಪು ಬಸ್ಸು. ಆ ಮೊದಲು 20 ವರ್ಷ ನಾನು ಕರ್ನಾಟಕ ಸುತ್ತಿ ಕೆಂಪು ಬಸ್ಸಿಗೆ ದುಡ್ಡು ಕೊಟ್ಟಿದ್ದೆ. ಇವತ್ತು ಸಿದ್ದರಾಮಯ್ಯನವರು ಹೆಣ್ಮಕ್ಳಿಗೆ ಫ್ರೀಯಾಗಿ ಕೊಟ್ಟದ್ದು ನಾನು ದುಡ್ಡದು. 18 ಗಂಟೆ ಹೋದ ಮೇಲೆ ಹೇಳಿದ ಅಧ್ಯಕ್ಷ ಕರೆದವನು. ಅವಾಗೆಲ್ಲ ಫೋನ್ ಇತ್ತೆ, ಬುಕ್ 15 ದಿವಸದಿಂದ ಬುಕ್ ಮಾಡಿದ್ದ ಟ್ರೈನಿಂಗು. ಹೋದ ಮೇಲೆ ಹೇಳ್ತಾನೆ, ಸರ್ ನಿನ್ನೆ ರಾತ್ರಿ ನೀವು ಮೀಟಿಂಗ್ ಮಾಡಿ ನಿಮ್ಮನ್ನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀವಿ ಸರ್. ನಾನು ಬಸ್ಸಲ್ಲಿದ್ದೀನಿ, ಅಣ್ಣ ಕ್ಯಾನ್ಸಲ್ ಮಾಡಿದ್ದಾನೆ ಪ್ರೋಗ್ರಾಮ್. ಬಾಯಿಲಿಂದ 10 ನಿಮಿಷ ಟೈಮ್ ಕೊಡ್ತೀನಿ, ಅಲ್ಲಿಂದ ಬಂದಿದ್ದೀನಿ, ಮೊದಲನೇ ಟ್ರೈನಿಂಗು. ಜೀವನದ ಟ್ರೈನರ್ ಆಗಬೇಕು ಅನ್ನೋ ಆಸೆ, ತರಬೇತಾರ ಆಗಬೇಕಂತ. ಎಷ್ಟು ಜನ ಇಟ್ಕೊಂಡು ಬರ್ತೀನಿ? 10 ನಿಮಿಷ ಟೈಮ್ ಒಂದು 2 ಇಟ್ಟು ಬರ್ತೀನಿ. ಅವ ಇಟ್ಕೊಂಡು ಬಂದೆ, 2 ಇಟ್ಕೊಂಡು 3 ಜನ. ಅವ್ರಿಗೆ ಹೇಳಿದ್ರು, ಇನ್ನು 15 ನಿಮಿಷ ಇಟ್ಕೊಡ್ತೀನಿ. ಎಷ್ಟು ಜನ ಇಟ್ಕೊಳ್ತೀನಿ? ಒಬ್ಬೊಬ್ಬನಾದ್ರು ಇಟ್ಕೊಂಡ್ಬಂದಿದ್ದೆ. ಒಬ್ಬ ಇಟ್ಕೊಂಡ್ಬರಲ್ಲ, ಇವ್ರು ಇಟ್ಕೊಂಡ್ಬಂದ್ರು 5 ಜನ ಆಯ್ತು. 5 ಜನ ರಾಮಂದ್ರದಲ್ಲಿ ಕೂರಿಸಿದೆ, ಲಾಕ್ ಮಾಡ್ಬಿಟ್ಟೆ. ರಾಮಂದ್ರ ನೋಡಬಾರ್ದಲ್ಲ. 3 ಗಂಟೆ ಚಚ್ಚಿ ಬಿಸೋದು. ಹಾಗೆ ಚಚ್ಚಿದ ಅಂದು 41 ವರ್ಷಗಳ ಹಿಂತಿರುಗಿ ನೋಡಿದರೆ 25 ಲಕ್ಷ ಜನಕ್ಕೆ 20 ದೇಶಗಳಲ್ಲಿ, ಕರ್ನಾಟಕದ 240 ತಾಲೂಕಿನಲ್ಲಿ, ಇಡೀ ದೇಶದಲ್ಲಿ ಮಾತಾಡಿ 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 ಇಷ್ಟು ಜನಕ್ಕೆ ಮಾತನಾಡುವ, ಹೀಗೆ ಮಾತನಾಡುವ ಇನ್ನೊಬ್ಬ ವ್ಯಕ್ತಿ ಕನ್ನಡ ನಾಡಿನಲ್ಲಿ. ಆಟ ನಿರಂತರ, ನಿರಂತರತೆಯ ಆಟದಿಂದ ಅನಂತತೆಗೆ ಹೋಗಬಹುದು. ಇದೇ ದಿವ್ಯಾಸ್ತ್ರ, ಇದೇ ಮಂತ್ರ. ಮಾಡಬೇಕು, ಮಾಡ್ತಾ ಇರ್ಬೇಕು. 32ಕ್ಕೆ ಮನೆ ಬಿಡ್ತಾನೆ ಬುದ್ಧ. ಅವನು ರಾಜ ಅಲ್ಲ, ಚಕ್ರವರ್ತಿ. ಅವನ ಕೈಗಳಿಗೆ ಅನೇಕ ರಾಜರು, ಎಂಪೆರರ್. ಸುಂದರವಾದ ಹೆಂಡತಿ ನಾನು ನೋಡಿಲ್ಲ. ಮುದ್ದಾದ ಮಗ ರಾಹುಲ ಅಂತ. ಜನವೆಲ್ಲ ಮಲಗಿರಲು ಅವನೊಬ್ಬನೆಂದ, ಅವನೇ ಬುದ್ಧ. ಅಣ್ಣ ಮಧ್ಯರಾತ್ರಿ ಎದ್ದುಬಿಟ್ಟ, 2 ಗಂಟೆ ನಿದ್ದೆ ಬಂದ. ನಾನೇ ಮಾಡಿ ಅವನಿಗೆ ಎದ್ದ ಹೋದ. ಏನೋ ಒಳಗಡೆ ತಳಮಳ, ತುಮುಲ, ತಿರ್ದ 5 ವರ್ಷ ಏನೂ ಸಿಗಲಿಲ್ಲ. ಕೊನೆಗೆ ಬೋಧಿ ವೃಕ್ಷಕ್ಕೆ ಬಂದ. ಬಿಹಾರ ಹೋಗಿದ್ದೀರಾ? ನೋಡಿದ್ದೀರಾ ಬಿಹಾರದ ಬೋಧಿ ವೃಕ್ಷ? ಹೋಗ್ಬನ್ನಿ, ಅರ್ಜೆಂಟು. ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಂಡು 5 ನಿಮಿಷ ಏನಾರು ಆಗ್ಬೋದು. ಅವನಿಗೆ ಅಷ್ಟ ಆಯ್ತು, ನಿಮ್ಗೆ ಏನಾರು ಆಗ್ಬೋದು. ಕೂತ್ಕೊಳ್ಳಿ. 2 ವರ್ಷ ದೀರ್ಘ ಮೌನ. ಇದುವರೆಗೆ ಜಗತ್ತಿನಲ್ಲಿ 2520 ವರ್ಷದಲ್ಲಿ ಅತಿ ದೀರ್ಘವಾದ ಮೌನ 2 ವರ್ಷ. ಕಣ್ಣು ಮುಚ್ಕೋತಿದ್ದ. ಕಣ್ಣು ತೆಗೆದ. ಎನ್ಲೈಟನ್ಮೆಂಟ್. 39 ವಯಸ್ಸು. ಏನು ಬೇಕಾಗಿತ್ತೋ ಅದು ಸಿಗ್ತಲ್ಲ. ಈಗ
ಏನಾಗ್ಬೇಕಿತ್ತು? ವಾಟ್ ಯು ವಾಂಟೆಡ್ ಯು ಗಾಟ್ ಇಟ್, ಎನ್ಲೈಟನ್ಮೆಂಟ್. ವಾಟ್ ಯು ಶುಡ್ ಹ್ಯಾವ್ ಡನ್? ವಾಪಸ್ ಮನೆಗೆ ಹೋಗ್ಬೇಕು. ಹೆಂಡತಿ ಕಾಯ್ತಿಲ್ವಾ, ಮಗ ಇಲ್ವಾ, ನಾಗರಿಕರಿಲ್ವಾ, ರಾಜ ಅಲ್ವಾ? ಹೋಗ್ಲಿಲ್ಲ. ತನಗೇನು ಸಿಕ್ಕಿತೋ ಅದನ್ನ ಪ್ರಪಂಚಕ್ಕೆ ಕೊಡಬೇಕು ಅಂತ ಹೇಳಿ ಅವನು ಸೊತ್ತದ್ದು ನಿರ್ಗಮನವಾದದ್ದು 89ನೇ ವಯಸ್ಸಲ್ಲಿ. 39ರಿಂದ 89, 50 ಲಾಂಗ್ ಇಯರ್ಸ್ ಹೀಗಿತ್ತ ಭಾರತ. ಈ ಕಡೆ ಆಫ್ಘಾನಿಸ್ತಾನ, ಈ ಕಡೆ ಇಂಡೋನೇಷಿಯಾ, ಹಿಂಗೆ ಸುತ್ತ 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 ಹೋಗೋದು, ನಿಂತ್ಕೊಳ್ಳೋದು, ಮಾತಾಡೋದು, ಹೋಗೋದು, ಕೂತ್ಕೊಳ್ಳೋದು, ಮಾತಾಡೋದು. ಇದು ಬುದ್ಧನ ಬಗ್ಗೆ 3 ವಾಕ್ಯ ಬರೀತಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಬುದ್ಧನಷ್ಟು ಇವತ್ತು ಹೆಲಿಕಾಪ್ಟರ್, ಕಾರು ಗೀರು ಇಟ್ಕೊಂಡ್ರೆ ನೀವೇ ನಾವುವೇ, ಬುದ್ಧನಷ್ಟು ಇದುವರೆಗೆ ಯಾರೂ ತಿರುಗಿಲ್ವಂತೆ. ನೋನ್ ಎಸ್ ಟ್ರಾವೆಲ್ಡ್ ಆಸ್ ಬುದ್ಧ ಟ್ರಾವೆಲ್ಡ್. ನಂಬರ್ 1. ಎರಡನೇ ವಾಕ್ಯ ಬಳಸಲಾಗಿದೆ. ಬುದ್ಧನಷ್ಟು ಇವತ್ತವರೆಗೂ ಯಾರೂ ಅವನಷ್ಟು ಮಾತಾಡಿಲ್ಲಂತೆ. 3ನೇ ವಾಕ್ಯ ಅತಿ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಬಟ್ ಆ ವಾಕ್ಯ ಹೇಳ್ತಾರೆ, ಬುದ್ಧನಷ್ಟು ಮಾತಾಡೋರಾಗಿಲ್ಲ. ಮುಂದಿನ ವಾಕ್ಯ ಕೇಳಿಸ್ಕೊಳ್ಳಿ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಮೆಚುರಿಟಿ ಬೇಕು. ಬುದ್ಧನಷ್ಟು ಮೌನವಾಗಿದ್ದವರು ಯಾರು ಇಲ್ಲ ಅಂತ. ಇದು ಹೆಂಗ್ ಸಾಧ್ಯ? 2 ಒಟ್ಟಿಗೆ ಹೋಗುತ್ತೆ. ಅವನಷ್ಟು ಮಾತಾಡೋರಲ್ಲ. ಅವನು ನಾನು ಭಾಷಣ ಹೇಳ್ಕೊಡೋ ಟ್ರೈನಿಂಗ್ ಮಾಡ್ತೀನಿ 40 ವರ್ಷದಿಂದ. ಲಕ್ಷ ಜನಕ್ಕೆ ಮಾತಾಡೋದು ಹೇಳ್ಕೊಡ್ತೀನಿ. ಈಗ ಒಂದು 12 ವರ್ಷದ ಈ ವಾಕ್ಯ ಓದಿದ ಮೇಲೆ ನನ್ನ ಭಾಷಣ ಹೇಳ್ಕೊಡುವ ಆ ಟ್ರೈನಿಂಗ್ ಚೇಂಜ್ ಮಾಡ್ಬಿಟ್ಟೆ. ಏನು ಮಾತನಾಡಬೇಕು ಎನ್ನುವುದು ಮುಖ್ಯ ಅಲ್ಲ, ಎಷ್ಟು ಮಾತನಾಡಬೇಕು ಎನ್ನುವುದು ಮುಖ್ಯ ಅಲ್ಲ, ಹೇಗೆ ಮಾತನಾಡಬೇಕು ಎನ್ನುವುದು ಮುಖ್ಯ ಅಲ್ಲ. ಎಷ್ಟು ಮಾತನಾಡಬಾರದು, ಹೇಗೆ ಮಾತನಾಡಬಾರದು, ಏನು ಮಾತನಾಡಬಾರದು ಅನ್ನೋದನ್ನು ಯಾರು ತಿಳ್ಕೊತಾರೋ ಅವನು ನಿಜವಾದ ಮಾತುಗಾರ, ಭಾಷಣಕಾರ. ಮಾತು ಮುಖ್ಯ ಅಲ್ಲ, 2 ಪದಗಳ ನಡುವಿನ ಮೌನ ಇದೆಯಲ್ಲ, 2 ವಾಕ್ಯಗಳ ನಡುವಿನ ಮೌನ ಇದೆಯಲ್ಲ, ಒಂದು ಡೈಲಾಗಿನ ನಡುವಿನ ಮೌನ ಇದೆಯಲ್ಲ. ನೀವು ಅರ್ಥ ಮಾಡ್ಕೋಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಡೈಲಾಗ್ ಕೇಳಬೇಕು. ಇನ್ನೊಂದು ಕೇಳ್ಕೋಬೇಡಿ. ಇನ್ನೊಂದೆಲ್ಲ ಕನ್ನಡ ಹಾಡು ಮಾಡ್ಕೋಬೇಕು, ಕೇಳಿಸ್ಬೇಕು. ರಾಜ್ಕುಮಾರ್ ಭಾಷೆಯ ಆ ಬೆಳವಣಿಗೆ ಮಾತು ಮುಖ್ಯ. ಅವೆಲ್ಲ ನಾಯಕರಾಗ ಮನುಷ್ಯ ಅಂದರೆ ವ್ಯಕ್ತಿ ಅಂದರೆ ವ್ಯಕ್ತಿತ್ವ ಅಂದರೆ 3 ಬಗೆಯ ವ್ಯಕ್ತಿತ್ವ. ದೈಹಿಕ ಕಣ್ಣು, ಕಿವಿ, ಮೂಗು, ನನಗೆ ಹೈಟು, ವೈಟು, ಚೈಟಿ, ಈ ಕಲರು, ಈ ಕಾಂಪಿಟೇಷನ್, ಹೀಗೆ ಚೇತನರು, ಇದನ್ನ ಹೆಸರು ದೈಹಿಕ ವ್ಯಕ್ತಿತ್ವ, ಫಿಸಿಕಲ್ ಪರ್ಸನಾಲಿಟಿ. ನಾನು ವ್ಯಕ್ತಿತ್ವ ವಿಕಸನ ನನ್ನ ಟಾಪಿಕ್ಕು. ವ್ಯಕ್ತಿತ್ವ ವಿಕಸನದಲ್ಲಿ ಈ ವ್ಯಕ್ತಿತ್ವ ವಿಕಸನದಲ್ಲಿ ಮೊದಲನೇ ವ್ಯಕ್ತಿತ್ವ ದೈಹಿಕ. ಹೀಗೆ ಕಾಣ್ತೀನಿ. ಇದು ಜೀವರಹಿತ, ಜೀವಸಹಿತ ಎರಡಕ್ಕೂ ಇದೆ. ಅದು ಕಲ್ಲು, ಅದು ಮರ, ಅದು ಎಮ್ಮೆ, ಅದು ಕತ್ತೆ, ಅವಳು ಕುಸುಮ, ಇವನು ಪುರುಷೋತ್ತಮ. ಜೀವರಹಿತ, ಜೀವಸಹಿತ, ಸ್ಪೆಷಾಲಿಟಿ ಫಿಸಿಕಲ್ ಪರ್ಸನಾಲಿಟಿ, ದೈಹಿಕ ವ್ಯಕ್ತಿತ್ವ. ನೋಡಿ, ನಾನು ಹೀಗಿದ್ದೀನಿ, ಇದು ಚೇತನ. 2ನೇ ವ್ಯಕ್ತಿತ್ವ ಮನುಷ್ಯ ಅಂದ್ರೇನು? ಮೆದುಳು ತೆಗಿ ಸೈಡ್ ಇಟ್ಬಿಟ್ರೆ ನಾನು ಒಂದು ಕತ್ತೆ, ನಾನು ಒಂದು ಎಮ್ಮೆ. ಈ ಮೆದುಳು ಇಷ್ಟೆಲ್ಲ ಆಟ ಆಡಿಸ್ತಾ ಇದೆ. ಈ ಮೆದುಳಿಗೆ 2ನೇ ಕೆಲಸ, ಒಂದು ಪಂಚೆಯಿಂದ, ಕಣ್ಣು, ಕಿವಿ, ಮೂಗು, ನಾಲ್ಕು ಚರ್ಮ, ಪಂಚೆಯಿಂದ ಕೇಳಿ ನೋಡಿ ಮಾಡಿ ಎಳ್ಕೊಂಡು ಇಟ್ಕೊಂಡು ಅಬ್ಸರ್ವ್ ಮಾಡಿ ಇಟ್ಕೊಳ್ಳೋಕೆ ಒಳಗಡೆ ನ್ಯೂರಾನ್ಗಳಲ್ಲಿ 4 ಬಿಲಿಯನ್ 400 ಕೋಟಿ ನ್ಯೂರಾನ್ಗಳು ಅಲ್ಲೆಲ್ಲ ಕೂತಿರುತ್ತೆ. ಇವತ್ತಿಗೂ ನಾವು ಉಪಯೋಗಿಸಿದ್ರೆ 1-1.5 ಮ್ಯಾಕ್ಸಿಮಮ್ ಜಾಣ ಅನ್ನೋರು 2% ಅಷ್ಟೇ. 5-5% ಅಂತ ಆಲ್ಬರ್ಟ್ ಐನ್ಸ್ಟೈನ್ ಹೈಯೆಸ್ಟ್ ಅವನೇ ಕಾಲದ 100 ವರ್ಷದಲ್ಲಿ. ಈಗ ನಮ್ಮ ಜೊತೆ ಒಪ್ಪಿದ್ರೆ ನಂಬರ್ 1 ರಿಚ್ ಮ್ಯಾನ್ ಇನ್ ದ ವರ್ಲ್ಡ್, ಸ್ಪೇಸ್ ಎಕ್ಸ್, ಟೆಸ್ಲಾ, ಇಲಾನ್ ಮಸ್ಕ್. ಅವನು 3 ಕಾಲು ಉಪಯೋಗಿಸ್ತಾನಂತೆ. ಅವ್ನು ಕೇಳಿದ್ರು, ನೀವು ಹೇಗೆ ಇಷ್ಟು ಬುದ್ಧಿವಂತ, ಇಷ್ಟು ಶ್ರೀಮಂತ ಅದೇ ಅಂತ. ಅವ್ನು ಬಹಳ ಚೆನ್ನಾಗಿ ಹೇಳ್ತಾನೆ, ನೀವು ವರ್ಷಕ್ಕೊಂದ್ಸರಿ ಐಡಿಯಾ ಮಾಡ್ತೀರಿ, ನೀವು ತಿಂಗಳಿಗೊಂದ್ಸರಿ ಐಡಿಯಾ ಮಾಡ್ತೀರಿ, ನೀವು ವಾರಕ್ಕೊಂದ್ಸರಿ ಐಡಿಯಾ ಮಾಡ್ತೀರಿ, ನಾನು 1 ಗಂಟೆಗೆ ಒಂದು ಐಡಿಯಾ ಉಂಟಾಗ್ತೀವಿ. ಅದಕ್ಕೆ ದೊಡ್ಡ ಮನುಷ್ಯ. ವ್ಯಕ್ತಿತ್ವ ಈ ಮೊದಲನೇದು ಜ್ಞಾನ, ತಿಳ್ಕೊಂಡಿರ್ಬೇಕು. PTOಗಳು ಎಲ್ಲ ಕಾನೂನು ಟಕ್ ಅಂತ ಇರಬೇಕು. ಕೇಳ್ತಿದ್ದಾಗೆ ಹೆಂಗೆ ಆಗುತ್ತೆ, ಆಗಲ್ಲ ಅಲ್ಲ. ನಿಮ್ಗೆ ಗೊತ್ತಿಲ್ಲ ಕೇಳಿ, ಒಬ್ಬೊಬ್ಬರಿಂದ ಒಂದೊಂದು ಅಕ್ಷರ ಕಲಿತು ವಿದ್ಯಾ ಪರ್ವತವೇ ಆದ ಸರ್ವಜ್ಞ. ತಿಳ್ಕೊಂಡಿರ್ಬೇಕು, ಕೇಳಬೇಕು. ಇಂಪಾರ್ಟೆಂಟ್ ಅಂತ ತಿಳ್ಕೊಬೇಕು. ಎಲ್ಲರೂ ಕೇಳುವಂತಹ 90% ಆಫ್ ದ ಪೀಪಲ್ ಇನ್ ಯುವರ್ ಗ್ರಾಮ್ ಆಸ್ಕ್ ಓನ್ಲಿ 10% ಆಫ್ ದ ಕ್ವೆಶ್ಚನ್ಸ್. ಅದನ್ನ ತಿಳ್ಕೊಂಡಿರ್ಬೇಕು. ಜ್ಞಾನ. 2ನೇದು ಕೌಶಲ. ಗೊತ್ತಿದ್ರೆ ಸಾಕಾಗಲ್ಲ, ಮಾಡಕ್ ಬರ್ಬೇಕು. ತಿಳ್ಕೊ, ಮಾಡೋದು. ಗೋ, ನೋ, ಡೂ, ವಾಟ್, ಹೌ. ಈ ಜ್ಞಾನ ಕೌಶಲಕ್ಕೆ ಸಂಬಂಧಿಸಿದ ಮನುಷ್ಯನಿಗೆ ಇರುವ 2ನೇ ವ್ಯಕ್ತಿತ್ವ ಬೌದ್ಧಿಕ ವ್ಯಕ್ತಿತ್ವ, ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ. ತುಂಬಾ ತಿಳ್ಕೊಂಡಿದ್ದಾರೆ. ಪಂಡಿತ ಸಮದರ್ಶನ, ನಾಲೆಡ್ಜ್ ಇಸ್ ಪವರ್. ಅರಿವು ಮುಖ್ಯ, ಅರಿವಿನ ಇರವು ಮುಖ್ಯ, ಅರಿವಿನ ಅರಿವು ಮುಖ್ಯ, ಅರಿವಿನ ಅರಿವು ಮುಖ್ಯ. ಬನ್ನಂಜೆ ಗೋವಿಂದಾಚಾರ್ಯ ತಿಳ್ಕೊಂಡಿದ್ರೆ ಸಾಕು, ಹೇಳಕ್ಕೂ ಬರ್ಬೇಕು. ನಿಮ್ಮನ್ನ ಸೇರಿಸಿ ನೀವು ಟ್ರೈನರ್ಸ್ ಆಗಿ, ನಿಮ್ಮನ್ನ ಸೇರಿಸಿ ಸುಖವಾಗಿ ಬದುಕೋದು ಹೇಗೆ, ಗಂಡ ಹೆಂಡತಿರು ಸುಖವಾಗಿ ಹೇಳದೆ ದಾಂಪತ್ಯ, ಸುಖಿ ದಾಂಪತ್ಯ. ನಮ್ದು ಟ್ರೈನಿಂಗ್ ಇದೆ.
ನಿಮ್ಮ ಪಿಡಿಒಗಳಿಗೆ ನಿಮ್ಮ ಗ್ರಾಮಗಳಲ್ಲಿ ಎಲ್ಲರೂ ಸೇರಿಸಿ ನಾನು ಕರ್ಕೊಂಡೋಗಿ ಎಲ್ಲರೂ ಸುಖವಾಗಿರೋದು ಹೇಗೆ ಅಂತ ಒಂದು 2 ಗಂಟೆ ಹೇಳಿ. ಬರೋದು 20,000, ಬರೋದು 30,000, ಬರೋದು 10,000, ಬಟ್ ಸುಖನೇ ಬೇರೆ, ದುಡ್ಡೇ ಬೇರೆ. ಹೇಗೆ ಸುಖ ಹೇಳ್ರಿ, ತಿಳಿಸ್ರಿ, ಪ್ರವಚನ ಕೊಡ್ರಿ, ಮಾತಾಡ್ರಿ, ಟ್ರೈನಿಂಗ್ ಕೊಡ್ರಿ. ಒಂದು ಹಳ್ಳಿ ಇತ್ತು, ಅಲ್ಲಿ ಏನೋ ಸುಮ್ಮನೆ ನಡ್ಕೊಂಡು ಹೋಗ್ತಿರ್ತಾನೆ, ಏನೋ ಅಂತಾನೆ, ಅವನು ಅಂತಾನೆ, ಸುಮ್ಮನೆ ಕರ್ತಲ್ಲಿ ಇವನವನ ಹಳ್ಳಿ, ಅವನು ನನಗೆ ಏನು ಅಂದೆ ಅಂತ ಚಾಕ ಬಿಟ್ಟ. ಅತಿ ಹೆಚ್ಚು ಕ್ರೈಮ್ ರೇಟು ಈ ಹೈಕೋರ್ಟ್ ಚೀಫ್ ಜಸ್ಟಿಸ್ ಒಬ್ಬರು ಇದ್ರು, ಇವಾಗ 8 ವರ್ಷಗಳ ಮಾತು ಹಿಂದೆ. ಏನ್ರಿ ಈ ಹಳ್ಳಿಗೆ ಏನ್ ಮಾಡ್ಬೇಕು ಸಿಕ್ಕಾಪಟ್ಟೆ ಕೇಸ್ಗಳಲ್ಲ ಇಲ್ಲಿ, ಸುಮ್ಮನೆ ಹೋಗ್ತಿದ್ದವ್ರೆ ಯಾರು ಹೋಗ್ತಾರಲ್ಲ ಇಲ್ಲಿ. ಯಾರು ಹೇಳೋದಂತೆ ಚೇತನ್ ರಾಮ್ ಕರ್ಕೊಂಡು ಟಾಪರ್ಸ್ ಬಿಡಿ. ಹೈಕೋರ್ಟ್ ಜಡ್ಜು ಅವ್ರ ನೇತೃತ್ವದಲ್ಲೇ ಎಲ್ಲ ಜಡ್ಜ್ಗಳು ಕಾರ್ ಹಾಕೊಂಡು ಒಂದು 50-60 ಕಾರು ಬಂದು, ನಾನಲ್ಲೇ ಇದ್ದೆ ಮೈಸೂರಲ್ಲೇ, ಕರ್ಕೊಂಡೋಗಿ ಮೈಸೂರು ಹತ್ರ ಅಲ್ಲಿ ಏನೋ ಒಂದು 5-6 ಸಾವಿರ ಜನ ಹಳ್ಳಿಯವ್ರನ್ನೆಲ್ಲ ಸೇರಿಸಿ, ಸುತ್ತಮುತ್ತ ಹಳ್ಳಿಯವ್ರನ್ನೆಲ್ಲ ಬದುಕು ಅಂದ್ರೇನು, ಶ್ರೇಷ್ಠತೆ ಅಂದ್ರೇನು, ಎಕ್ಸಲೆನ್ಸ್ ಆಫ್ ಲೈಫ್ ಅಂದ್ರೇನು, ನಾಗರಿಕತೆ ಅಂದ್ರೇನು, ಸುಸೂತ್ರತೆ ಅವ್ರಿಗೆ ಕಟ್ಟೋ ಹಾಗೆ ಅವ್ರದೇ ಉದಾಹರಣೆಗಳು ತಗೊಂಡು ಒಂದೂವರೆ ಗಂಟೆ ಮಾತಾಡ್ತಾರೆ. ಏನಂತೀರಾ, ಈ 7 ವರ್ಷದಲ್ಲಿ ಅವ್ರು ಲೆಕ್ಕ ಹಾಕ್ತಿದ್ದಾರೆ, ಅವ್ರಿಲ್ಲ ಈಗ ಇಲ್ಲಿ ಲೆಕ್ಕ ಹಾಕ್ತಿದ್ದಾರೆ, ಎಲ್ಲ ಕ್ರೈಮ್ ರೇಟ್ ಕಡಿಮೆ ಆಗ್ತಾ ಇದೆ. ತಿಳ್ಕೊಳ್ಳಿ, ಮೂರೇ ಇವ್ರು ನನಗಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಯಾಕೆ ಮಾಡ್ತಾರೆ? ಯಾರೋ ನನಗೆ ಕೆಲಸ ಮಾಡ್ತಾರೆ ಅಂದ್ರೆ ಯಾಕೆ ಮಾಡ್ತಾರೆ? ದುಡ್ಡು ತಗೋತಾರೆ, ದುಡ್ಡು ತಗೋತಾರೆ, ಸಂಬಳ ಕೊಡ್ತೀವಿ, ದುಡ್ಡು ಕೊಡ್ತೀವಿ, ಕೆಲಸ ಮಾಡ್ತಾರೆ. 2ನೇ ಹೇಳಿ ಸರ್, ನನ್ನ ಹೆಂಡತಿ ಪಾತ್ರೆ ತೊಳಿತಾಳೆ, ಬಟ್ಟೆ ಒಗಿತಾಳೆ, ನನ್ನ ಮಕ್ಕಳು ನೋಡ್ಕೋತಾಳೆ, ಅಡಿಗೆ ಊಟ ಮಾಡ್ತಾಳೆ. ಒಂದಿನಾದ್ರೂ ₹1 ಆದರೂ ಕೊಟ್ಟಿದ್ದೀವಿ ರೀ. ಒಂದು ಪಾತ್ರೆ ತೊಳೆದ್ರೆ ₹1 ಅಂತ ಅವ್ರೇನಾದ್ರು ಚಾರ್ಜಿಗೆ ಶುರು ಮಾಡಿಬಿಟ್ರೆ ಎಲ್ಲ ಗಂಡಸು ಬೀದಿಗೆ ಬಂದ್ಬಿಡ್ಬೇಕು. ನನ್ನ ಯಾಕೆ ಮಾಡ್ತಾಳೆ ಸರ್? ಪ್ರೀತಿ. ನೋಡಿ, 2ನೇ ಕೆಲಸ ಮನುಷ್ಯ ಮಾಡೋದು ಯಾವ್ದ್ರಿಂದ? ಸಂಬಂಧಿಗಳಿಗಾಗಿ, ಪ್ರೀತಿಗಾಗಿ. ಈಗ ಹೇಳಿ, ಇಷ್ಟು ಜನ ಬುದ್ಧಿವಂತರು ಕೂತಿದಿಲ್ಲ, 3ನೇ ದಾರಿ ಹೇಳಿ ಜನ ಕೆಲಸ ಮಾಡಕ್ಕೆ. ನಮಗೆ ಯಾರಾದರೂ ಇನ್ನಾರಿಗಾದರೂ ಕೆಲಸ ಮಾಡೋದಕ್ಕೆ 3ನೇ ದಾರಿ ಅಂತ ಹೇಳಿ. ಮಜಾ ಗೊತ್ತಾ? ಇಲ್ಲ, ಆದ್ರೆ 3ನೇದಿದೆ. ಈ ಟೆರರಿಸ್ಟ್ ನೋಡಿ, ಹೋಗಿ 14 ಬಾಂಬ್ ಬಿಡು, ಅವನೇ ಸತ್ತೋಗ್ತಾನೆ. ಅವ್ನು ಬಾಂಬ್ ಹಾಕೊಂಡಿರ್ತಾನೆ, ಅವನೇ ಸತ್ತೋಗ್ತಾನೆ. ಅವನಿಗೇನು ಲಾಭ ಇಲ್ಲ, ಸತ್ಯ ಹೋಗ್ಬಿಡ್ತಾನೆ. ಅದು ಹೆಂಗಣ ಮಾಡ್ತಾರ ಅವನು? ಹೆಂಗ್ ಬ್ರೈನ್ ವಾಶ್ ಮಾಡ್ತಾರೆ? ಇದರ ಹಿಂದಿಂದೆ 3ನೇ ದಾರಿ ತರಬೇತಿ, ಕೌನ್ಸಿಲಿಂಗ್, ಮಾರ್ಗದರ್ಶನ, ಸಲಹೆ, ಮೆಂಟಾರಿಂಗ್. ಬೇರೆ ದಾರಿ ಇಲ್ಲ. ನಾನು 10 ಲಕ್ಷ ಮಕ್ಕಳಿಗೆ ಓದೋದನ್ನು ಹೇಳ್ಕೊಡ್ತೀನಿ. 27 ವರ್ಷದಿಂದ ನನ್ನ ವಿಶೇಷ ಸರ್ಕಾರದಿಂದ ನಾನು 2010, 2011, 2013 ಇಡೀ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಕೊನೆ ರಿಸಲ್ಟ್ 10th ಬಂದಿತ್ತು ಆ 34 ಶೈಕ್ಷಣಿಕ ತಾಲೂಕುಗಳನ್ನ ನನಗೆ ಕೊಟ್ಟಿದ್ದು 3 ವರ್ಷ. ಇಡೀ ರಾಜ್ಯ ತೆರಿಗೆ ನಾನು ಪರೀಕ್ಷೆ ಒಂದು ಹಬ್ಬ ಪರೀಕ್ಷೆನ ಹಬ್ಬ ಅಂತ ಕರೆದ ಈ ದೇಶದ ಮೊದಲ ವ್ಯಕ್ತಿ ಯಾರು? ಕ್ವಿಜ್ ನಾನೇ. ಯುದ್ಧ ಅಂತಿದ್ರು, ಹಬ್ಬ ಅಂತೆ. 3 ಗಂಟೆ ನಾನು ದೊಡ್ಡ ಟ್ರೈನಿಂಗ್ ಆಗ್ಬಿಟ್ಟು ಮಳ್ಳಿ ಕಳಿಸಿ 3 ಗಂಟೆ ಆ ಸುತ್ತಮುತ್ತಳ್ಳಿ ಮಕ್ಕಳೆಲ್ಲ ಕೂರಿಸಿ ನಂದು 3 ಗಂಟೆ ಪರೀಕ್ಷೆ ಒಂದು ಹಬ್ಬ ಮಾಡ್ಕೊಡ್ತೀನಿ. 20 ಮಾರ್ಕ್ಸ್ ಜಾಸ್ತಿ ಆಗ್ತದೆ. ಒಂದೊಂದು ಮಾರ್ಕ್ಸ್ಗೆ ಓದಾಡ್ತಾರಲ್ಲ, 20 ಮಾರ್ಕ್ಸ್, 10 ಲಕ್ಷ ಮಕ್ಕಳು ಕೊಡ್ತೀನಿ. ನೀವು ದಯವಿಟ್ಟು PDO ಆಗಲಿ ಸಾಕು, ಒಂದು ಅರ್ಧ ಕೆಲಸ ಮಾಡಿ, ಇನ್ನೊಂದು ಕಾಲ್ ಕೆಲಸ ಕೌನ್ಸಿಲರ್ ಆಗಬೇಕು, ಇನ್ನೊಂದು ಕಾಲ್ ಕೆಲಸ ತರಬೇತದಾರ ಆಗಬೇಕು. ನೀವು ಫಸ್ಟ್ ಬೆಳಿಬೇಕು. 2ನೇದೇ ಬೌದ್ಧಿಕ ವ್ಯಕ್ತಿತ್ವ, 3ನೇದು ನಡಾವಳಿಕೆ ವ್ಯಕ್ತಿತ್ವ, ಬಿಹೇವಿಯರ್. ಅವ್ರು ನೋಡ್ರಿ ಎಷ್ಟು ನಗ್ತಾ ಇದ್ದಾರೆ, ಇವ್ರು ನೋಡ್ರಿ ಏನು ಸಿಕ್ಮಾಟ್ ಮಾಡಿದ್ದಾರೆ, ಅವ್ರು ನೋಡ್ರಿ ಕಮ್ಯುನಿಕೇಶನ್ ಎಷ್ಟು ಚೆನ್ನಾಗಿದೆ, ಇವ್ರ ನಿರ್ಧಾರ ಎಷ್ಟು ಚೆನ್ನಾಗಿ ತಗೋತಾರೆ, ಇವ್ರು ಎಷ್ಟು ಸಿಂಪಥೆಟಿಕ್ ಆಗಿದ್ದಾರೆ, ಇವ್ರು ಎಷ್ಟು ಎಂಪಥೆಟಿಕ್. ಮನುಷ್ಯ ನಡವಳಿಕೆಗಳ ಕುರಿತು ಮಾತಾಡ್ತೀವಲ್ಲ, ಅದೇ ನಡವಳಿಕೆ. ಕೇಳಿಸ್ಕೊಳ್ಳಿ, ದೈಹಿಕ, ಬೌದ್ಧಿಕ, ನಡವಳಿಕೆ 3 ವ್ಯಕ್ತಿತ್ವ ಹುಟ್ಟಿದ ಕ್ಷಣ ಇಷ್ಟ ಬರುತ್ತೆ, ಸತ್ಮೇಲೆ ಹೊರಟೋಗುತ್ತೆ. ಈ ಇರುವ ಸಂದರ್ಭದಲ್ಲಿ ಪ್ರತಿ ನಿಮಿಷ, ಪ್ರತಿ ಕ್ಷಣ, ಪ್ರತಿ ಗಂಟೆ, ಪ್ರತಿದಿನ, ಪ್ರತಿ ಮಾಸ, ಪ್ರತಿ ವರ್ಷ ಇದನ್ನು ಬೆಳೆಸ್ಕೊಂಡು ಕೇಳಿಸ್ಕೊಳ್ಳಿ. ಯಾವತ್ತು ಈ 3 ವ್ಯಕ್ತಿತ್ವ ದೈಹಿಕ, ಮಾನಸಿಕ ಎಲ್ಲ ಹಾಕಿದಲ್ಲ ಇವತ್ತು, ಈ 3 ವ್ಯಕ್ತಿತ್ವ ದೈಹಿಕ, ಭೌತಿಕ, ನಡವಳಿಕೆ ವ್ಯಕ್ತಿತ್ವ 100 ಆಗುತ್ತೋ ಆವತ್ತು ನಮ್ಮ ಆವರೇಜ್ ವ್ಯಕ್ತಿತ್ವ ಎಷ್ಟು? 100. ಆ 100 ವ್ಯಕ್ತಿತ್ವದಲ್ಲಿ ನೀವು ಮಾಡಿದರೆ ಎಲ್ಲ ಕೆಲಸಗಳು ಯಶಸ್ಸು 100. ಎಲ್ಲಿಯವರೆಗೆ ಯಶಸ್ಸು ತಗೊಂಡೋಗ್ಬೋದು? ಎಷ್ಟು ಜನ ಮಾತಾಡಿದೆ ನಾನು, ಸಾಹೇಬ್ರೆ, ಗುಡ್. ಆಮೇಲೆ ಎಷ್ಟು ಜನ ಚಪಾತಿ ಮಾಡಿದ್ರು, ಎಷ್ಟು ಜನ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ರು, ಎಷ್ಟು ಜನ ಅಡ್ಡಾಡ್ತಾರೆ, ಏನ್ ಹೇಳ್ತೀರಿ? ಗುಡ್. ಅದ್ರ
ಮೇಲೆ ಬೆಟರ್, ಅದ್ರ ಮೇಲೆ ಬೆಸ್ಟ್, ಹಿಂಗೆ ಎಲ್ಲಿವರೆಗೂ ಹೋಗ್ಬೋದು. ಮೆಜರಬಲ್ ಅಳತೆ ಮಾಡಬಹುದಾದ ಕೊನೆ ಏನು ಹೇಳಿದವ್ರಿಗೆ 1000 ರೂಪಾಯಿ ಪ್ರೈಸ್. ಇವತ್ತು ದುಡಿಲೂಬಹುದು, ಅದು ಸೆಷನ್ ಇದ್ರೆ ನೀವು ದುಡಿತೀರಿ, ಬಟ್ ಉತ್ತರ ಹೇಳಬೇಕು. ಹಲೋ, ಎಲ್ಲಿಯವರೆಗೆ ನೀವು ಮೆಜರಬಲ್ ಕೌಂಟ್ ಹೋಗ್ಬೋದು. ಯಾವುದೇ ಚಪ್ಪಲಿ ಹೋಗಿ ಅವರು ಎಷ್ಟು ಜನ ಮಾಡಿದ್ದಾರೆ, ದೇಶ ಆಗಿದೆ, ಎಷ್ಟು ಜನ, ಕೊನೆ ಏನು? ಇನ್ಫಿನಿಟ್. ಒಣಗಬೇಡಿ, ಜೋರಾಗಿ ಏನಮ್ಮ ಪರ್ಫೆಕ್ಟ್ ಅಂದ್ರೆ ಏನು? ಪರ್ಫೆಕ್ಟ್ ಅಂದ್ರೆ ಏನು ಅರ್ಥ ಇದೆಯಾ? ಅಳತೆ ಮಾಡಬಹುದಾದ ಗುರಿ ಕೊನೆ ಏನು? ಇನ್ಫಿನಿಟ್. ಅಲ್ರಿ, ಮಗು ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ ಮ್ಯಾಕ್ಸಿಮಮ್? 100. ಮತ್ತು ಉತ್ತರ 100 ಮಾರ್ಕ್ಸ್ ತಗೊಂಡ್ರೆ ಕೇಳಿಸ್ಕೊಳ್ಳಿ, ತಪ್ಪೆಷ್ಟು? 0. ಹಲೋ, ಕೊನೆ 0 ಏನಾದ್ರು ತಪ್ಪಿಲ್ಲದ್ದು. ಕೇಳಿಸ್ಕೊಳ್ಳಿ. ಮುಂದಿನ ವಾಕ್ಯ, ವ್ಯಕ್ತಿ ವಿಷಯ ವಸ್ತು. ಕೇಳಿಸ್ಕೊತಾ ಇಲ್ಲ? ವ್ಯಕ್ತಿ ವಿಷಯ ವಸ್ತು. ಈ ಭೂಮಿಯಲ್ಲಿ ಎಲ್ಲಾದರೂ ತಪ್ಪಿಲ್ಲದ ಒಂದು ತೋರಿಸಿ. ಇಲ್ಲ ಅಲ್ವಾ? ಅದು ಒಂದಿದೆ, ನಮ್ಗೆಲ್ರಿಗೂ ಗೊತ್ತಿರೋ ಒಂದು ಜಾಗ ಇದೆ. ಎಲ್ಲಿ? ದೇವರು ಇಟ್ಟಿದ್ದೆ ಅದಕ್ಕೆ. ನಾನಂತೂ ಆಗಲ್ಲ, ನನಗೆ ಆದರ್ಶ ಅಂತ ಒಬ್ಬ ಬೇಕು, ಪರ್ಫೆಕ್ಟ್ ಆಗಿರೋನು. ಈ ಕೆಲಸ ನೋಡಿದ್ರೆ ದೇವರುಗಳು ಶಾಪಗ್ರಸ್ತರಾಗಿ ಕೆಳಗಡೆ ಬಂದ್ಬಿಡ್ತಾರೆ, ಮತ್ತೆ ರಿಪೇರಿಯಾಗಿ ಮೇಲೆ ಹೋಗ್ತಾರೆ. ದೇವರು ಅಂದ್ರೆ 100 ಮುಖ್ಯ, ಪರ್ಫೆಕ್ಟ್, 0 ಎರರ್. ಹಲೋ, ನಾವೆಲ್ಲ ಯಾವ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ನಮ್ ಕೆಲಸ. ನೀವು ಗಂಡ ಅಲ್ರಿ, ಮದುವೆ ಆಗಿದ್ದೀರಿ, ಗಂಡ. ನಿಮ್ ಹೆಂಡತಿ ಎಷ್ಟು ವರ್ಷ ಮದುವೆ ಆಗಿ? 16. ಸತ್ಯ ಹೇಳಿ, ಒಂದಿನ ಮಾತ್ರ ನಾನು ಬಂದಾಗ ಸತ್ಯ ಹೇಳ್ಬೇಕು. ನಿಮ್ ಹೆಂಡತಿ ನಿಮಗೆ ಕಣ್ಣಲ್ಲಿ ಕಣ್ಣಿಟ್ಟು ನಿನ್ನಂತ ಗಂಡ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟಲ್ಲ, ಅದ್ಭುತ ನೀನು ಅಂತ ಹೇಳಿದಾರ? ಕೇಳಿಸ್ಕೊಳ್ಳಿ, ಹೇಳು. ಅವ್ರು ಹೇಳಿ ಮಜಾ ಕೇಳಿಸ್ಕೊಂಡ್ರೆ ನೀವು ಚಾನ್ಸು ಇಲ್ಲ. ಅಂದ್ರೆ ಇವ್ರಿಗೂ ಆ ಕಡೆ ಹೋಗ್ಬೇಕು ಅನ್ನೋ ಧರದೇ ಇಲ್ಲ. ಹೆಂಗಂದ್ರೆ ಗಂಡ, ನೀವು ಯಾವ ಮಟ್ಟಕ್ಕೆ ನೀವು ವ್ಯಕ್ತಿತ್ವ ಬೆಳಿಬೇಕು ಅಂದ್ರೆ 0 ಎರರ್ ಗಂಡ, 0 ಎರರ್ ಪಿಡಿಒ, 0 ಎರರ್ ಮಗ, 0 ಎರರ್ ಅಪ್ಪ, 0 ಎರರ್ ನಾಗರಿಕ. ಈ ಮಟ್ಟಕ್ಕೆ ಹಾಗಾದಾಗ ಏನಾಗ್ತೀರಿ? ದೇವರಾಗುತ್ತೀರಿ. ಇವತ್ತಿನ ಸೆಷನ್ ಏನ್ ಗೊತ್ತಾ? ಅವ್ರು ಏನಾರು ಹಾಕೊಳ್ಳಿ, ನಾನು ದೋಸೆ ಹೆಸರು ಕೊಡ್ತಾ ಇದ್ವಿ. ಸಂಜೆಯವರೆಗೆ ಏನೋ ಕೇಳಿ, ಏನೋ ಬರೆದುಕೊಂಡು, ಏನೋ ಅಂದುಕೊಂಡು, ಏನೋ ತಿಳಿದುಕೊಂಡು, ಗುರಿ ಮಾತ್ರ ಒಂದೇ, ಏನೋ ಬನ್ನಿ ದೇವರಾಗೋಣ. ಸಂಜೆಯ ಒಳಗೆ ದೇವರಾಗೋಣವೇ, ಮತ್ತೆ ಬರುವೆ. ಚಪ್ಪಾಳೆ. ಪ್ರಕಾಶ್ ಸರ್, ದಯವಿಟ್ಟು ನಗ್ತಾ ಇದ್ದೀರಲ್ಲ, ಸಂಜೆವರೆಗೂ ನಗಿ ಫೋನ್ ಮೊಬೈಲ್ ಆನ್ ಮಾಡಬೇಡಿ ಅಷ್ಟೇ. ಒಂದೇ 1 ನಿಮಿಷ ಮೊಬೈಲ್ ಆನ್ ಮಾಡಬೇಡಿ ಅಷ್ಟೇ. ಎಸ್, ನಾನು ಇನ್ನೇನಿಲ್ಲ, ಕಮಲದಲ್ಲಿ ಸರಿ. ಬನ್ನಿ, ಮೈಕ್ ಇಟ್ಕೊಳ್ಳಿ. ಸ್ನೇಹಿತರೆ, 10 ನಿಮಿಷ ಮೈಕ್ ಇಟ್ಕೊಳ್ಳಿ. ಬ್ರೇಕ್ ಇರುತ್ತೆ ನೋಡಿ, ಅಧ್ಯಕ್ಷರ ಕೈಯಲ್ಲಿ ಮೈಕ್ ಇರುತ್ತಾ ಇದ್ದೀನಿ. ಏನೂ ಇಲ್ಲ, ನಾವಿವತ್ತು ದೇಹ ಮಾತ್ರ ಇಲ್ಲಿದ್ರೆ ಸಾಲದು, ಮನಸ್ಸು ಕೂಡ ಇರಬೇಕು. ಮನಸ್ಸಿದ್ರೆ ಸಾಲದವ್ರೆ, ಸಬ್ಕಾನ್ಸಿಯಸ್ ಇರಬೇಕು. ಏನಿದ್ರು ಚೇತಂದ್ರ A to Z ಪಾಸಿಟಿವ್ ಆಗಿ, A ಪಾಸಿಟಿವ್ ಆಟಿಟ್ಯೂಡ್, B ಪಾಸಿಟಿವ್ ಬಿಹೇವಿಯರ್, ಪಾಸಿಟಿವ್ ಕ್ಯಾರೆಕ್ಟರ್, ಪಾಸಿಟಿವ್ ಡಿಸಿಪ್ಲಿನ್, ಪಾಸಿಟಿವ್ ಎನ್ಲೈಟ್, ಪಾಸಿಟಿವ್ ಫೋಕಸ್. ಯಾರನ್ನ ಕೇಳಿದ್ರೆ ನಮ್ಮನ್ನ ಬರ್ಬೇಕಾ ಅಲ್ಲಿ ಹೊಟ್ಟೋದ್ರಿ ನೀವು, ಆಗುತ್ತಾ? ಆಗುದೇ ಇಲ್ಲ. ಆಗುತ್ತೆ ಅಂತ ಹೊರಡಿ, ಆಗಲ್ಲ ಅಂದ್ರೆ ನೋಡಿ, ಇಲ್ಲೊಂದು ಸ್ಮಾಲ್ ಖರ್ಚಿಟ್ಟಿದೆ. ಈ ಖರ್ಚಿಟ್ಟು ನೀವು ನೋಡ್ತಾ ಇದ್ದೀರಿ, ಖಾಲಿ ಕೈ ಇದೆ. ಆ ಖಾಲಿ ಕೈ ಬೆರಳು ಮಡಿಸ್ತಾ ಇದ್ದೀರಿ. ಆ ಮಡಿಸಿರೋ ಒಳಗಡಿಕೆ ನಿಮ್ಮ ಮುಂದೆ ಈ ಬಟ್ಟೆ ಆಗ್ತಾ ಇದೆ. ಆಗ್ತಾ ಇರೋದು ಸತ್ಯ, ನೀವು ನೋಡ್ತಾ ಇರೋದು ಸತ್ಯ. ದೇಹ ಮಾತ್ರ ಇಲ್ಲಿದ್ರೆ, ಮನಸ್ಸು ಇರಲಿಲ್ಲ ಅಂದ್ರೆ ನೋಡಿ, ಆ ಬಟ್ಟೆ ಏನಾಗುತ್ತೆ ಗೊತ್ತಿಲ್ಲ. ಓಪನ್ ಮಾಡ್ತೀನಿ, ಬಟ್ಟೆ ಇಲ್ಲ, ನೀವು ಇಲ್ಲ. ನೀವಿರ್ಬೇಕು ನಡೀತೆ ಜಾಗೃತಿ. ಏಕೆ, ಏನು, ಯಾವಾಗ, ಎಲ್ಲಿ? ಎಸ್,
ಖಾಲಿ ಬೆರಳು, ಕಾಣಿಸ್ತಾ ಇರೋ ಸತ್ಯ, ನೀವು ನೋಡ್ತಾ ಇರೋ ಸತ್ಯ, ಮತ್ತೆ ನೀವು ಮನುಷ್ಯರಾಗಬೇಕಾಗತ್ತೆ. ನಾವೆಲ್ಲ ಮಾನವೀಯತೆ ಇಟ್ಕೊಳ್ಬೇಕಾಗತ್ತೆ. ಇಟ್ಕೊಳ್ತೀರಾ? ಎಲ್ಲೂ ಇಲ್ಲ ಸ್ನೇಹಿತರೆ. ಈ ಬಟ್ಟೆ ಹಾಕಿದ ಸತ್ಯ, ನೀವು ನೋಡ್ತಾ ಇರೋ ಸತ್ಯ, ಮನಸ್ಸಿದ್ರೆ ಮಾತ್ರ ಗೊತ್ತಾಗುತ್ತೆ, ಇದ್ರ ಗೊತ್ತಾಗಲ್ಲ. ಹಿಂಗೆ ಮಾಡಿ ಸ್ಟೈಲಾಗಿ ತೆಗಿತಾ ಹೋಗ್ತಾರೆ. ನಮ್ಮ ಮನಸ್ಸಲ್ಲಿರುತ್ತೆ, ಬಟ್ಟೆ ಇಲ್ಲ ಪ್ಲಾಸ್ಟಿಕ್ ಬೆರಳಿದೆ, ಇದ್ರೊಳಗಡೆ ಹೋಗಿ ಸೇರ್ಕೊಂಡಿರುತ್ತೆ. ತಿರುಪ್ತಿ ತಿಮ್ಮಪ್ಪನಿಗೂ ಗೊತ್ತಾಗಲ್ಲ, ಇನ್ನು ನಮಗಿನ್ನೆಲ್ಲಿ ಗೊತ್ತಾಗತ್ತೆ? ಬೆರಳು ನೋಡಿ ಇಲ್ಲಿದೆ, ಗೊತ್ತೇ ಆಗಲ್ಲ. ಅಷ್ಟು ಮೋಸ ಮಾಡ್ತಾರೆ. ಸಂಜೆ ನನ್ನ ಸೆಷನ್ ಇದೆ, ನೀವು ಜಾಗೃತವಾಗಿ ನಿಂತೆ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಟೈಮ್ ಕರೆಕ್ಟಾಗಿ 10 ಮಿನಿಟ್ಸ್ ನಂತರ CR ಚಂದ್ರಶೇಖರ್ ತಗೋತಾರೆ, ಅದಾದ್ಮೇಲೆ ಆಂಜನೇಯ ಬಸ್ ತಗೋತಾರೆ. ಇವರಿಬ್ಬರು 2 ಸೆಕ್ಷನ್ ಈಗ ಮಧ್ಯಾಹ್ನ ಊಟದೊಳಗಡೆ ಮುಗಿಯುತ್ತೆ. ನಂತರ ಚೇತನ